ಪ್ರೆಸಿಡೆಂಟ್ ಸರ್ಕಾರ ಸರ್ ಎಷ್ಟು ಇದಿರಲ್ಲ ಬಿಡ್ರಿ ಈ ಸರ್ಕಾರ, ಇದು ಆಂತರಿಕ ಕಚ್ಚಾಟ. 2 ಪವರ್ ಸೆಂಟರ್ ಇದ್ದಾಗ ಯಾವಾಗಲೂ ಪ್ರಾಬ್ಲಮ್ಮೇ. ಪೊಲಿಟಿಕಲಲ್ಲಿ ಯಾವಾಗಲೂ 2 ಪವರ್ ಸೆಂಟ್ರ್, ಒಂದಕ್ಕೆ ಡಿ.ಕೆ. ಶಿವಕುಮಾರ್ ಅವರು, ಒಂದು ಸಿದ್ದರಾಮಯ್ಯನವರು. 2 ಪವರ್ ಸೆಂಟ್ರ್ಗಳಿವೆ. ಒಬ್ಬರೊಬ್ಬರಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ, ಅಲ್ಲಿರೋರೆಲ್ಲರೂ ಮುಖ್ಯಮಂತ್ರಿ ಆಗಬೇಕು ಅಂತ ಕೂತವ್ರೆ. ದೇಶಪಾಂಡೆ ನಾನು ಮುಖ್ಯಮಂತ್ರಿ ಅಂತಾರೆ, ಸತೀಶ್ ಜಾರಕಿಹೊಳಿ 2028 ನಾನು ಮುಖ್ಯಮಂತ್ರಿ ಅಂತಾರೆ. ಈಗ 5 ವರ್ಷ ಸಿದ್ದರಾಮಯ್ಯ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತಾರೆ. ಮತ್ತು ಯಾರು ಡಿ.ಕೆ. ಶಿವಕುಮಾರನ್ನು ಕಡಲೆಕಾಯಿ ತಿನ್ಬೇಕಾ ಕೂತ್ಕೊಂಡಲ್ಲಿ? ಏನರಲ್ಲಿ ಕಾಂಗ್ರೆಸ್ ಪಾರ್ಟಿಲಿ ಎಸ್.ಎಂ. ಕೃಷ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಡಿ.ಕೆ. ಅವ್ರ ಪಾತ್ರ ಇದೆ. ಸಿದ್ದರಾಮಯ್ಯನವ್ರನ್ನ 2013 ಮುಖ್ಯಮಂತ್ರಿ ಮಾಡೋಕ್ಕೆ ಡಿ.ಕೆ. ಪಾತ್ರ ಇದೆ. 2023 ಅವರು ಹೋರಾಟ ಮಾಡಿದ್ದು ನೋಡಿದ್ರೆ ಡಿ.ಕೆ. ಶಿವಕುಮಾರ್ ಅವರು BJP ವಿರುದ್ಧ ನಾವು ಕನಸು ಮನಸ್ಸಲ್ಲಿ ಅಂದ್ಕೊಂಡ್ಲ, ಇರೋರೆಲ್ಲ ಆಪರೇಷನ್ ಮಾಡಿ ದಳದಲ್ಲಿ ಕಾಂಗ್ರೆಸ್ಸಲ್ಲಿ BJP ಇದ್ದವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದು ಅವರೇ. ಸಿದ್ದರಾಮಯ್ಯನವ್ರು ಯಾರನ್ನೇನು ಕರ್ಕೊಂಡು ಹೋಗಲಿಲ್ಲ. ಇರೋ ಬರೋರನ್ನ ಕರ್ಕೊಂಡೋಗಿ 138 ಸೀಟ್ ಬರೋದಕ್ಕೆ ಮೇಯ್ನ್ ಕಾರಣ ಡಿ.ಕೆ. ಶಿವಕುಮಾರ್, KPCC ಅಧ್ಯಕ್ಷರು. ಮತ್ತು ಇವರು 2028 ಸತೀಶ್ ಜಾರಕಿಹೊಳಿ ಹೇಳ್ತಾರೆ ನಾನು 2020 ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳ್ತಾರೆ. ಈ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನಾನೇ 5 ವರ್ಷ ಅಂತ. ಏನೇನು ಕಡ್ಲೆಕಾಯಿ ತಿಂತಾರೆ ಡಿ.ಕೆ. ಶಿವಕುಮಾರ್ ಕೂತ್ಕೊಂಡು, ಅವರ ಪಾರ್ಟಿ ಆಂತರಿಕ ವಿಚಾರ. ಅದರಿಂದ ಡಿ.ಕೆ. ಶಿವಕುಮಾರ್ಗೆ ಎಲ್ಲ ವಿದ್ಯೆನೂ ಗೊತ್ತಿದೆ. ಆದರೆ ಎಲ್ಲೋ ಒಂದು ಕಡೆ ಈ KPCC ಅಧ್ಯಕ್ಷರಾಗಿ ಅವರಿಗೆ ಬಾಯಿ ಮುಚ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ನನಗನ್ಸುತ್ತೆ ಮೂಲ ಕಾಂಗ್ರೆಸ್ನವರು ವಲಸೆ ಕಾಂಗ್ರೆಸ್ಸಿಗರ ನಡುವೆ ಯುದ್ಧ ಪ್ರಾರಂಭ ಆಗಿದೆ. ಯುದ್ಧ ಎಲ್ಲಿ ನಿಲ್ಲುತ್ತೋ ಗೊತ್ತಿಲ್ಲ. ಕರ್ನಾಟಕ ಅಂತ ದಿವಾಳಿ ಎದ್ದೋಗಿದೆ. ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಮೇಲೆ ಈ ಭಾಗ್ಯಗಳು ಕೊಟ್ಟು ದಿವಾಳಿ ಎದ್ದೋಗಿದೆ. ಸಂಬಳ ಇಲ್ಲ, ಮತ್ತು ಬಸ್ಗಳು ರಿಪೇರಿ ಇಲ್ಲ, ಶಾಲೆಗೆ ಹೋಗೋ ಮಕ್ಕಳಿಗೆ ಬಸ್ ಇಲ್ಲ, ಕರೆಂಟ್ ಇಲ್ಲ, ರೈತರಿಗೆ ಸರಿಯಾಗಿ ಸಮರ್ಪಕವಾದ ಕರೆಂಟ್ ಕೊಡ್ತಿಲ್ಲ, ಪಂಪ್ ಸೆಟ್ಗಳಿಗೆ ಒಂದು ಮನೆ ಕೊಟ್ಟಿಲ್ಲ ಬಡವ್ರಿಗೆ. ಬಡ್ಜೆಟಲ್ಲಿ ಮಾತ್ರ ಸಿದ್ದರಾಮಯ್ಯನವರು 4 ಲಕ್ಷ ಕೋಟಿ ಅಂತಾರೆ. ಆ 4 ಲಕ್ಷ ಕೋಟಿಲಿ 2 ಲಕ್ಷ ಕೋಟಿ ಸಂಬಳಕ್ಕೆ ಹೋಗುತ್ತೆ, 1.5 ಲಕ್ಷ ಕೋಟಿ. ಇನ್ನು ಬಡ್ಡಿ ಮತ್ತೊಂದಕ್ಕೆಲ್ಲ ಹೋದ್ರೆ ಇನ್ನು ಉಳ್ಕೊಳ್ಳೋದು 2 ಕೋಟಿ. 2 ಕೋಟಿಲಿ ಭಾಗ್ಯಕ್ಕೆ 50 ಲಕ್ಷ, ಇನ್ನು 1.5 ಕೋಟಿ ಎಲ್ಲೆಲ್ಲಿ ಹೋಗುತ್ತೋ ಹಣ ಇನ್ನೂ ನಮ್ಗೆ ಗೊತ್ತೇ ಇಲ್ಲ. ನಮ್ಮ ಸರ್ಕಾರನ 40% ಅಂದರು, ಇವತ್ತು 80% ಸರ್ಕಾರ ಲೂಟಿ ಹೊಡಿತಿದೆ, ಭ್ರಷ್ಟಾಚಾರ ತಾಂಡವಾಡ್ತಿದೆ, ಆಡಳಿತ ಕುಸಿದು ಬಿದ್ದಿದೆ, ಆಂತರಿಕ ಕಚ್ಚಾಟ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಪೀಕ್ ಹೋಗ್ಬಿಟ್ಟಿದೆ. ಅದರಿಂದ ಈ ಸರ್ಕಾರ ಯಾವತ್ತು ಬಿದ್ದೋಗುತ್ತೋ ಗೊತ್ತಿಲ್ಲ. ಈ ಸರ್ಕಾರ ನಾಯಿಗಳಿಗೆ ಚಿಕನ್ ಬಿರಿಯಾನಿ ಕೊಡ್ತೀವಿ, ಮನುಷ್ಯರಿಗೆ ತಿನ್ನಕ್ಕೆ ಊಟ ಇಲ್ಲ. ಯಾವನ್ ಪುಣ್ಯಾತ್ಮ ಇಂಥ ಐಡಿಯಾಗಳೇ ಕಾಂಗ್ರೆಸ್ಸಲ್ಲಿರೋದು. ಮನುಷ್ಯರಿಗೆ ತಿನ್ನಕ್ಕೆ ಊಟ ಇಲ್ಲ, ಪೌಷ್ಟಿಕ ಆಹಾರ. ಆದರೆ ನಾಯಿಗಳಿಗೆ ಬಿರಿಯಾನಿ ಹಾಕ್ತೀವಿ ಅಂತ ಹೇಳ್ತಾರಲ್ಲ, ಮಾನ ಮರ್ಯಾದೆ ಇದೆ ಈ ಸರ್ಕಾರಕ್ಕೆ, ಮಾನ ಮರ್ಯಾದೆ ಇಲ್ಲ ಈ ಸರ್ಕಾರಕ್ಕೆ. ಅಂದರೆ ಬೆಂಗಳೂರಲ್ಲಿ ಒಂದು ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ. ಪಾಪ ನಾಯಿಗಳ ಬಗ್ಗೆ ನನಗೆ ಗೌರವ ಇದೆ, ನಾಯಿಗಳಿಗೆ ಊಟ ಹಾಕಬೇಕು. ಅದಕ್ಕೆ ಬಿರಿಯಾನಿ ಹಾಕುವಂಥ ರಿಚ್ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇಲ್ಲ. ಸರಿ ಸರಿ. ರಾಜ್ಯಾಧ್ಯಕ್ಷ ಬದಲಾವಣೆ ನಮ್ಮದು ಗೊತ್ತಿಲ್ಲ, ಅದು ಹೈಕಮಾಂಡ್ ಬಿಟ್ಟಂಥ ವಿಚಾರ. ಹೈಕಮಾಂಡ್ ಏನು ನಿರ್ಧಾರ ತಗೊಳುತ್ತೆ ಅದು ನಾವೆಲ್ಲರೂ ಬದ್ಧರಾಗ್ತೀವಿ.